ನೆಲಮಂಗಲ ಬಮೂಲ್ ಡೇರಿ ಅಧ್ಯಕ್ಷನ ಕಿಡ್ನಾಪ್ ಮಾಡಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ. ಏನು ಬಮೂಲ್ ಡೇರಿ ಅಧ್ಯಕ್ಷನ ಕಿಡ್ನಾಪ್ ಮಾಡಿದ ಆರೋಪ ಪ್ರಕರಣ ಬಿಜೆಪಿ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ ಬಂಧನವಾಗಿದ್ಯಾ ಎಂಬ ಪ್ರಶ್ನೆ ಈಗ ಇಲ್ಲಿ ಕೇಳಿ ಬರ್ತಾ ಇದೆ. ಬೆಂಗಳೂರಿನಲ್ಲಿ ದಾಬಸ್ಪೇಟೆ ಪೊಲೀಸರಿಂದ ಅರೆಸ್ಟ್ ಆಗಿರುವಂತದ್ದು. ಚೌಧರಿ ಬಂಧನದ ಬೆನ್ನಲ್ಲೇ ಅಭಿಮಾನಿಗಳು ಹೈಡ್ರಾಮವನ್ನ ಮಾಡಿದ್ದಾರೆ. ಪೊಲೀಸ್ ಠಾಣೆ ಎದುರೇ ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆರಕ್ಷಕರು ಸಾರ್ವಜನಿಕರ ನಡುವೆ ಮಾತಿನ ಚಕಮಕಿ ನಡೆದಿದೆ. ದಾಬಸ್ಪೇಟೆ ಪೊಲೀಸರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ದ್ವೇಷಕ್ಕೆ ತಿರುಗಿದೆ ಬಮೂಲ್ ಡೇರಿ ಸಂಘದ ಚುನಾವಣೆ ಅಂತ ಹೇಳ್ಬೋದು. ಏನೋ ಬಮೂಲ್ ಅಧ್ಯಕ್ಷನನ್ನ ಕಿಡ್ನಾಪ್ ಮಾಡಿದ ಆರೋಪದಡಿ ಬಿಜೆಪಿ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿಯನ್ನ ಅರೆಸ್ಟ್ ಮಾಡಲಾಗಿದೆ. ಬೆಂಗಳೂರಿನಲ್ಲಿದ್ದ ಜಗದೀಶ್ ಚೌಧರಿಯನ್ನ ದಾಬಸ್ ಠಾಣೆ ಪೇಟೆ ಪೊಲೀಸರು ಬಂಧಿಸಿ ಕರೆತಂದಿದ್ದು, ದೇವರಹೊಸಹಳ್ಳಿ ಗ್ರಾಮದ ಅಧ್ಯಕ್ಷನ ಕಿಡ್ನಾಪ್ ಮಾಡಲಾಗಿದೆ ಅಂತ ದೂರು ಬಂದ ಹಿನ್ನೆಲೆ ಬಂಧಿಸಲಾಗಿದೆ. ಚೌಧರಿ ಬಂಧನದ ಬೆನ್ನಲ್ಲೇ ನೆಲಮಂಗಲದ ದಾಬಸ್ಪೇಟೆ ಪೊಲೀಸ್ ಠಾಣೆ ಮುಂಭಾಗ ಹೈಡ್ರಾಮವೇ ನಡೆದಿರುವಂತದ್ದು. ಜಗದೀಶ್ ಚೌಧರಿ ಅಭಿಮಾನಿಗಳು ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಪೊಲೀಸರ ವಿರುದ್ಧ ಅಭಿಮಾನಿಗಳು ಧಿಕ್ಕಾರವನ್ನ ಕೂಗಿದ್ದಾರೆ. ಈ ನಡುವೆ ಕಿಡ್ನಾಪ್ ಆಗಿದ್ದಾರೆ ಎನ್ನಲಾದ ಅಧ್ಯಕ್ಷ ನಾನು ಕಿಡ್ನಾಪ್ ಆಗಿಲ್ಲ ಅಂತ ವಿಡಿಯೋ ಮಾಡಿದ್ದು ಇದೀಗ ಈ ದೃಶ್ಯ ಬಹಳಷ್ಟು ವೈರಲ್ ಆಗ್ತಿದೆ. ನಾನು ಮದುವೆಗೆ ಹೋಗಿದ್ದೆ, ನಾಳೆ ವೋಟ್ ಮಾಡಲು ಬಂದಿದ್ದೇನೆ ಅಂತ ವಿಡಿಯೋವನ್ನ ಬಿಡುಗಡೆ ಮಾಡಿದ್ದಾರೆ. ಈಗ ಆ ವಿಡಿಯೋ ಬಹಳಷ್ಟು ವೈರಲ್ ಆಗಿರುವಂತದ್ದು. ಒಂದು ಕಡೆ ಏನು ಈಗ ಬಮೂಲ್ ಡೇರಿ ಅಧ್ಯಕ್ಷನ ಕಿಡ್ನಾಪ್ ಮಾಡಿದ ಆರೋಪ ಬಹಳಷ್ಟು ಕೇಳಿ ಬರ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಜಗದೀಶ್ ಚೌಧರಿಯನ್ನ ಬಂಧನ ಕೂಡ ಮಾಡಲಾಗಿತ್ತು. ದೃಶ್ಯದಲ್ಲಿ ನಾವು ನೋಡ್ತಿದೀವಿ. ಅಂದ್ರೆ ಪೊಲೀಸ್ ಠಾಣೆಗೆ ಕರೆತಂದು ಅವರನ್ನ ವಿಚಾರಣೆ ಮಾಡುವಂತದ್ದು. ಇದನ್ನ ನೋಡಿದಂತ ಅಭಿಮಾನಿಗಳು ಬಹಳಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕೆ ಅಂತ ಅಂದ್ರೆ ಅವರ ಬೆಂಬಲಿಗರು ಆಗಿರುವಂತಹ ಕಾರಣ ಪೊಲೀಸರ ನಡುವೆ ಒಂದಷ್ಟು ಮಾತಿನ ಚಕಮಕಿ ಕೂಡ ನಡೆದಿರುವಂತದ್ದು. ಯಾಕೆ ಈ ರೀತಿ ಆಗಿದೆ ಅಂತ, ಜೊತೆಗೆ ಅಭಿಮಾನಿಗಳು ಹೈಡ್ರಾಮವನ್ನ ನಡೆಸಿದ್ದಾರೆ ಅಂತ ಹೇಳಿದ್ರು ಕೂಡ ಇಲ್ಲಿ ತಪ್ಪಾಗ್ಲಿಕ್ಕಿಲ್ಲ. ಎಲ್ಲೋ ಒಂದು ಕಡೆ ಈಗ ಬಮೂಲ್ ಡೇರಿ ಸಂಘದ ಚುನಾವಣೆ ಏನಿದೆ ಅದು ದ್ವೇಷಕ್ಕೆ ತಿರುಗಿದೆ ಅಂತ ಹೇಳ್ಬೋದು. ಅಧ್ಯಕ್ಷನನ್ನ ಕಿಡ್ನಾಪ್ ಮಾಡಿದ ಆರೋಪದಡಿ ಬಿಜೆಪಿ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿಯನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು. ಬೆಂಗಳೂರಿನಲ್ಲಿದ್ದಂತಹ ಕಾರಣ ಆ ಸಂದರ್ಭದಲ್ಲಿ ಜಗದೀಶ್ ಚೌಧರಿಯನ್ನ ದಾಬಸ್ ಠಾಣೆ ಪೇಟೆ ಪೊಲೀಸರು ಬಂಧಿಸಿದ್ದಾರೆ, ಬಂಧಿಸಿ ಕರೆತಂದಿದ್ದಾರೆ. ಏನೋ ದೇವರಹೊಸಹಳ್ಳಿ ಗ್ರಾಮದ ಅಧ್ಯಕ್ಷನ ಕಿಡ್ನಾಪ್ ಮಾಡಲಾಗಿದೆ ಅಂತ ದೂರು ಬಂದ ಹಿನ್ನೆಲೆ ಬಂಧಿಸಲಾಗಿತ್ತು. ಆದ್ರೆ ಇದಕ್ಕೆ ಮತ್ತೊಂದು ಟ್ವಿಸ್ಟ್ ಏನು ಅಂತ ಅಂದ್ರೆ, ಯಾರನ್ನ ಕಿಡ್ನಾಪ್ ಮಾಡಲಾಗಿತ್ತು ಅಂತ ಹೇಳಲಾಗ್ತಾ ಇತ್ತು, ಈಗ ಅವರೇ ಒಂದು ವಿಡಿಯೋವನ್ನ ಮಾಡಿದ್ದಾರೆ. ಏನು ಈ ನಡುವೆ ಕಿಡ್ನಾಪ್ ಆಗಿದ್ದಾರೆ ಎನ್ನಲಾದ ಅಧ್ಯಕ್ಷ ನಾನು ಕಿಡ್ನಾಪ್ ಆಗಿಲ್ಲ ಅಂತ ವಿಡಿಯೋ ಮಾಡಿದ್ದಾರೆ. ಈ ದೃಶ್ಯ ಈಗ ಬಹಳಷ್ಟು ವೈರಲ್ ಆಗ್ತಾ ಇದೆ. ನಾನು ಮದುವೆಗೆ ಹೋಗಿದ್ದೆ, ನಾಳೆ ವೋಟ್ ಮಾಡಲು ಬಂದಿದ್ದೇನೆ ಅಂತ ವಿಡಿಯೋವನ್ನ ಬಿಡುಗಡೆ ಮಾಡಿದ್ದಾರೆ. ಹಾಗಾದ್ರೆ ಇವ್ರನ್ನ ಬಂಧಿಸಿದ್ದಾದ್ರೂ ಯಾಕೆ ಅನ್ನೋದು ಈಗ ಬಹಳಷ್ಟು ಪ್ರಶ್ನೆ ಆಗಿದೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಅವರ ಅಭಿಮಾನಿಗಳು ಕೂಡ ಬಹಳಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಮಾಡಿ
ಇನ್ನು ಈ ಸಂಬಂಧ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ವಸೀಂ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಸೀಂ, ಈಗ ಅಧ್ಯಕ್ಷನನ್ನ ಕಿಡ್ನಾಪ್ ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿಯನ್ನ ಬಂಧಿಸಿದ್ರು ಪೊಲೀಸರು ಅಂತ ಈಗ ಸ್ಟೇಷನ್ ಮುಂದೆ ಬಹಳಷ್ಟು ಹೈಡ್ರಾಮಾ ಕೂಡ ನಡೆದಿದೆ. ಏನಿದೆ ಅಪ್ಡೇಟ್ಸ್ ಅಂತ? ರಚನಾ, ನೋಡಿ ಏನು ಅಂತ ಹೇಳಿದ್ರೆ ಈಗಾಗಲೇ ಬೆಂಗಳೂರಿನಲ್ಲಿ ಬಹುಮೂಲ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ಪ್ರಾರಂಭವಾಗಿದೆ. ಇವಾಗ ಮತದಾನ ಸಹ ಪ್ರಾರಂಭ ಆಗಿರುವಂತದ್ದು. ಆ ಒಂದು ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ಏನಂತ ಹೇಳಿದ್ರೆ ಈ ಒಂದು ಮತದಾರರ ಪೈಕಿ ಒಬ್ಬ ಅಧ್ಯಕ್ಷನನ್ನ ಜಗದೀಶ್ ಚೌಧರಿ ಅಂದ್ರೆ ಏನು ನೆಲಮಂಗಲ ತಾಲೂಕಿನ ಬಿಜೆಪಿ ತಾಲೂಕು ಅಧ್ಯಕ್ಷ ಇದ್ದಾರೆ ಜಗದೀಶ್ ಚೌಧರಿ, ಅವರು ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವರ ಮಿಸ್ಸಸ್ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾರೆ. ಆ ಕಂಪ್ಲೇಂಟ್ ಆಧಾರದ ಮೇಲೆ ಆ ಜಗದೀಶ್ ಚೌಧರಿಯನ್ನ ಬಂಧಿಸುವಂತ ಕೆಲಸ ಆಗುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಸ್ವತಃ ಅಧ್ಯಕ್ಷ ಯಾರು ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ, ಆ ವ್ಯಕ್ತಿನೇ ವಿಡಿಯೋ ಮುಖಾಂತರ ನಾನು ಯಾರು ಕಿಡ್ನಾಪ್ ಮಾಡಿಲ್ಲ, ನಾನು ಸೇಫ್ ಆಗಿದ್ದೀನಿ, ನಾನು ನನ್ನ ಸ್ವಇಚ್ಛೆಯಿಂದ ಬಂದಿದ್ದೀನಿ ಅಂತ ಹೇಳಿದ್ರು ಸಹ ಪೊಲೀಸ್ನವರು ಅದನ್ನ ಒಪ್ಪದೆ ಸ್ಟೇಷನ್ಗೆ ಬರಲೇಬೇಕು ಅನ್ನೋ ಪಟ್ಟನ್ನ ಹಿಡಿದು ಎಲ್ಲೋ ಒಂದ್ ಕಡೆ ಅನುಮಾನಕ್ಕೆ ಕಾರಣವಾಗ್ತದೆ ರಚನಾ. ಓಕೆ, ಈಗ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಎಲೆಕ್ಷನ್ ನಡೀತಾ ಇದೆ. ಈಗ ಅವರು ಎಲ್ಲಿದ್ದಾರೆ ಅಥವಾ ಅವ್ರ ಬೆಂಬಲಿಗರನ್ನ ಮಾತನಾಡಿಸೋ ಪ್ರಯತ್ನ ಏನಾದ್ರು? ರಚನಾ, ನೋಡಿ ಏನಂತ ಹೇಳಿದ್ರೆ ನಿನ್ನೆ ರಾತ್ರಿ ಸಾಕಷ್ಟು ಏನು ಕಾನೂನು ಮುಖಾಂತರ ಮಾಡ್ಬೇಕಾಗಿತ್ತು ಅವೆಲ್ಲ ಕೆಲಸ ಕಾರ್ಯಗಳನ್ನ ಹೇಳಿಕೆ ತಗೊಳ್ಳೋದ್ರ ಮುಖಾಂತರ ಅವರ ಮಿಸಸ್ ಆಗಿರ್ಬೋದು ಅಥವಾ ಜಗದೀಶ್ ಚೌಧರಿ ಆಗಿರ್ಬೋದು ಅಥವಾ ಅಧ್ಯಕ್ಷ ಏನ್ ಕಿಡ್ನಾಪ್ ಆಗಿದ್ರು ಅಂತ ಹೇಳ್ತಾ ಇದಾರೆ ಅವ್ರನ್ನ ಹೇಳಿಕೆ ತಗೊಳ್ಳೋದಾಗಿದೆ. ಎಲ್ಲ ಪ್ರಕ್ರಿಯೆಗಳು ಮುಗಿಯೋದಕ್ಕೆ ಬೆಳಗಿನ ಜಾವ 3 ರಿಂದ 4 ಗಂಟೆ ಸಮಯ ಆಯ್ತು ರಾತ್ರಿ. ಸೊ ಹಾಗಾಗಿ ಏನು ಆತ ಅಧ್ಯಕ್ಷನಿದ್ದಾನೆ, ನನ್ ಯಾರು ಸಹ ಕಿಡ್ನಾಪ್ ಮಾಡಿರೋದಿಲ್ಲ, ಇದ್ರಲ್ಲಿ ಜಗದೀಶ್ ಚೌಧರಿ ಅವರ ಪಾತ್ರ ಇರಲ್ಲ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಮೇಲ್ನೋಟಿಗೆ ಕಂಡು ಬರ್ತಾ ಇರೋದು ಏನು ಬಹುಮೂಲ ನಿರ್ದೇಶಕರ ಸ್ಥಾನದ ಅಭ್ಯರ್ಥಿಯಾಗಿ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಭವಾನಿ ಶಂಕರ್ ಬೈರೇಗೌಡರು ಸ್ಪರ್ಧೆ ಮಾಡಿರ್ತಾರೆ. ಅದೇ ರೀತಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಹಾಲಿ ನಿರ್ದೇಶಕ ಸ್ಥಾನದಲ್ಲಿ ಇರತಕ್ಕಂತಹ ಭಾಸ್ಕರ್ ಅವರು ಅವರ ವಿರುದ್ಧ ನಿಂತಿರುವಂತದ್ದು. ಆದ್ರೆ ಭಾಸ್ಕರ್ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬಂದಿದ್ದು, ಭ್ರಷ್ಟಾಚಾರ ಸಿಕ್ಕಾಪಟ್ಟೆ ಮಾಡಿದ್ದಾರೆ ಅಂತ ಈಗಾಗಲೇ ತಾಲೂಕಿನಲ್ಲಿ ಮಾತುಗಳು ಓಡಾಡ್ತಿರುವಂತದ್ದು. ಅದ್ರ ಜೊತೆಯಲ್ಲಿ ಸ್ವತಃ ಅವರ ಏನು ಸರ್ಕಾರಿ ಕಾರು ಚಾಲಕ ಇರ್ತಾನೆ, ಬಹುಮೂಲ್ಯದಿಂದ ಕೊಟ್ಟಿರುವಂತಹ ಕಾರು ಚಾಲಕ, ಆ ಕಾರು ಚಾಲಕ ಸಹ ಆತನ ಭ್ರಷ್ಟಾಚಾರವನ್ನ ವಿಡಿಯೋ ಮಾಡೋದ್ರ ಮುಖಾಂತರ ಬಹಿರಂಗ ಪಡಿಸಿರ್ತಾನೆ, ಸಮಾಜದ ಮುಂದೆ ತರುವಂತ ಒಂದು ಪ್ರಯತ್ನ ಮಾಡಿರ್ತಾನೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಭವಾನಿ ಶಂಕರ್ ಬೈರೇಗೌಡರನ್ನ ಕುಗ್ಸುವಂತಹ ಪ್ರಯತ್ನ, ಇದು ಸೋಲಿಸ್ಬೇಕು, ಕುಗ್ಗಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಇಷ್ಟೆಲ್ಲ ಷಡ್ಯಂತ್ರಗಳು ಜಗದೀಶ್ ಚೌಧರಿ ಮೇಲೆ ನಡೆದಿರುವಂತದ್ದು. ರಚನಾ, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ವಸೀಂ, ಏನೋ ಅಧ್ಯಕ್ಷನ ಕಿಡ್ನಾಪ್ ಆಗಿದೆ ಅನ್ನೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಜಗದೀಶ್ ಚೌಧರಿಯನ್ನ ಅರೆಸ್ಟ್ ಮಾಡಲಾಗಿತ್ತು. ಜೊತೆಗೆ ಅದಾದ ಮೇಲೆ ಸ್ವತಃ ಯಾರನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಆ ವ್ಯಕ್ತಿಗೆ ಒಂದು ವಿಡಿಯೋ ಮಾಡುವ ಮುಖಾಂತರ ನಾನು ಮದ್ವೆಗೆ ಹೋಗಿದ್ದೆ, ನಾನು ವೋಟ್ ಮಾಡಲು ಈಗ ಬಂದಿದ್ದೇನೆ ಅಂತ ಒಂದು ವಿಡಿಯೋವನ್ನ ಮಾಡ್ತಾರೆ. ಅದು ಬಹಳಷ್ಟು ಈಗ ವೈರಲ್ ಆಗ್ತಾ ಇರುವಂತದ್ದು. ಈಗ ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚುನಾವಣೆ ಆರಂಭವಾಗಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಈ ಪ್ರಕರಣ ಟ್ವಿಸ್ಟ್ ಅನ್ನ ತೆಗೆದುಕೊಳ್ಳುತ್ತೆ ಅಂತ. Hey!
ಶಂಕರರಾಜು, ಹಾಲಿನ ಡೈರಿ ಅಧ್ಯಕ್ಷ, ದೇವರಸಳ್ಳಿ ನೆಲಮಂಗಲ ತಾಲೂಕು ಸೋಂಪುರ ಬಳಿ ಇರೋದು. ದೇವರಸಳ್ಳಿಗೆ ನಾನು ಹಾಲಿನ ಡೈರಿ ಅಧ್ಯಕ್ಷ ಆಗಿದ್ದೀನಿ. ಯಾರೋ ಕಿಡ್ನಾಪ್ ಮಾಡೋರು ಅಂತ ಹೇಳಿದರು, ಅದಕ್ಕೋಸ್ಕರ ಫೋನ್ ಬಂದಿತ್ತು. ನಾನು ಸ್ವಯಚಿತ್ತಂತ ಬಂದಿದ್ದೀನಿ. ನಾನು ಎಲ್ಲೋ ಫಂಕ್ಷನ್ಗೆ ಹೋಗಿದ್ದೆ, ಫಂಕ್ಷನ್ನಿಂದ ಬಂದನು. ಈಗ ನಾನು ಓಟ್ ಹಾಕೋತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದೀನಿ. ನಾನು ಚೆನ್ನಾಗಿದ್ದೀನಿ, ಏನೂ ತೊಂದರೆ ಇಲ್ಲ. ಧಿಕ್ಕಾರ